ಲೋಕಸಭೆ ಚುನಾವಣೆಗೆ ಮುನ್ನ ರಾಜ್ಯಕ್ಕೆ ಅಮಿತ್ ಶಾ ಎಂಟ್ರಿ ಆಗ್ತಾ ಇದೆ. ಫೆಬ್ರವರಿ 10-11 ಇದೇ ತಿಂಗಳು 10-11ಕ್ಕೆ ರಾಜ್ಯಕ್ಕೆ ಅಮಿತ್ ಶಾ ಭೇಟಿ ಆಗ್ತಾ ಇದ್ದಾರೆ. ಮೈಸೂರಿನ ಸುತ್ತೂರು ಜಾತ್ರೆ ಮತ್ತು ದಾವಣಗೆರೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಲೋಕಸಭೆಯ ಗ್ರೌಂಡ್ ರಿಪೋರ್ಟನ್ನು ಕೇಳಿದ್ದಾರೆ ಅಮಿತ್ ಶಾ ಅವರು. ಅಮಿತ್ ಶಾ ಬಂದಾಗಲೇ ಸಂಭಾವ್ಯ ಅಭ್ಯರ್ಥಿಗಳ ಬಗ್ಗೆ, ಆಯ್ಕೆಯ ಬಗ್ಗೆಯೂ ಚರ್ಚೆ ಆಗ್ಬೋದು. ಬಿಜೆಪಿಯ ಕೆಲವು ಕಡೆ ಅಭ್ಯರ್ಥಿಗಳ ಕೊರತೆ, ಆಪರೇಷನ್ ಟಾಸ್ಕನ್ನು ಕೊಡ್ತಾರಾ ಗೊತ್ತಿಲ್ಲ. ಜನಾರ್ದನ್ ರೆಡ್ಡಿ, ಲಕ್ಷ್ಮಣ ಸವದಿ ಸೇರ್ಪಡೆ ಬಗ್ಗೆ ಕೂಡ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ 3 ಸರ್ವೆಯನ್ನು ಮಾಡಿಸಿದ್ದಾರೆ ಬಿಜೆಪಿ ಪಡೆ. ವರಿಷ್ಠರಿಂದಲೂ ರಾಜ್ಯದ ಲೋಕಸಭಾ ಕ್ಷೇತ್ರಗಳ ಪರಿಸ್ಥಿತಿ ಬಗ್ಗೆ ಸರ್ವೆ ಆಗಿದೆ. ಆ ಸರ್ವೆಯ ಆಧಾರದಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆ ಆಗುತ್ತಂತೆ. ಅಮಿತ್ ಶಾ ಜೊತೆಗಿನ ಸಭೆ ಬಳಿಕ ಬಿಜೆಪಿ ಅಭ್ಯರ್ಥಿಗಳ ಮೊದಲ ಪಟ್ಟಿ ಪ್ರಕಟವಾಗಬಹುದು. ಬಿಜೆಪಿ ಜೆಡಿಎಸ್ ನಾಯಕರ ಜೊತೆ ಅಮಿತ್ ಶಾ ಜಂಟಿ ಸಭೆಯನ್ನು ಕೂಡ ಮಾಡಬಹುದು. ಕುಮಾರಸ್ವಾಮಿ ಮಂಡ್ಯ ಅಥವಾ ಚಿಕ್ಕಬಳ್ಳಾಪುರ ಸ್ಪರ್ಧೆ ಬಗ್ಗೆಯೂ ಅವತ್ತೇ ಚರ್ಚೆ ಆಗ್ಬೋದು. 10ರಿಂದ 15 ಕ್ಷೇತ್ರಗಳಲ್ಲಿ ನಿವೃತ್ತಿ ಹೊಂದುವ ಹಿರಿಯ ಸಂಸದರ ಕ್ಷೇತ್ರಗಳಲ್ಲೂ ಕೂಡ ಅಭ್ಯರ್ಥಿಯ ಬಗ್ಗೆ ಚರ್ಚೆ ಆಗ್ಬೋದು. ಇನ್ನು ಜನಾರ್ದನ್ ರೆಡ್ಡಿಯಿಂದನೂ ಕೂಡ ಅವತ್ತೇ ಅಮಿತ್ ಶಾ ಅವರ ಭೇಟಿ ಆಗ್ಬೋದು. ಬಿಜೆಪಿಗೆ ಲಕ್ಷ್ಮಣ ಸವದಿ ವಾಪಸ್ ಬಗ್ಗೆನೂ ಅವತ್ತೇ ಚರ್ಚೆ ಆಗ್ಬೋದು. ಒಂದು ಸರ್ತಿ ಬಂದರೆ ಅವರೊಂಥರ 1 ನಿಮಿಷವೂ ವೇಸ್ಟ್ ಮಾಡದಂತೆ ಅಮಿತ್ ಶಾ ಅವರು, ಮೋದಿಯವರು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾರೆ. ಹಾಗಾಗಿ ಇಷ್ಟೆಲ್ಲ ಚರ್ಚೆ ಆಗುತ್ತೆ. ಇದ್ರ ಮಧ್ಯದಲ್ಲಿ ಈ ಮಂಡ್ಯ ಮತ್ತು ಹಾಸನ ಇದೆಯಲ್ಲ, ಇದ್ರ ಬಗ್ಗೆನೂ ಫೈನಲ್ ಆಗ್ಬೋದು. ಒಂದು ಸರ್ತಿಯಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ JDSಗೆ ಎಷ್ಟು ಕ್ಷೇತ್ರ, ಯಾವ ಕ್ಷೇತ್ರ ಅಂತ ಹೇಳಿಬಿಟ್ರೆ ಆಗ ಈ ಅಪಸ್ವರಗಳೆಲ್ಲವೂ ಕೂಡ ಕಮ್ಮಿ ಆಗುತ್ತೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, 2 ದಿನಗಳ ಪ್ರವಾಸಕ್ಕೆ ಬರ್ತಾ ಇರತಕ್ಕಂಥ ಅಮಿತ್ ಶಾ ಅವರ ನಿಗದಿತ ಕಾರ್ಯಕ್ರಮದ ಜೊತೆಗೆ ಪಕ್ಷದ ಚಟುವಟಿಕೆಯಲ್ಲಿ ಎಲ್ಲೆಲ್ಲಿ ಏನೇನು ಪಾಲ್ಗೊಳ್ತಾ ಇದ್ದಾರೆ, ಯಾವ ವಿಚಾರ ಇತ್ಯರ್ಥ ಆಗ್ಬೋದು ಅಮಿತ್ ಶಾ ಅವರು ಬಂದಾಗ? ದಕ್ಷಿಣ ಭಾರತ ರಾಜ್ಯಗಳಲ್ಲಿ ಕರ್ನಾಟಕವೇ ನಂಬರ್ 1 ಫೋಕಸ್ಸು ಬಿಜೆಪಿ ಹೈಕಮಾಂಡ್ಗೆ. ಇಲ್ಲಿ ಕಳೆದ ಬಾರಿ 25+1 26 ಸ್ಥಾನ ಗೆದ್ದಿದ್ರು. ಈ ಬಾರಿ 28ಕ್ಕೆ 28 ಗೆಲ್ಲೇಬೇಕು ಅನ್ನುವಂಥ ಪಣ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಜೊತೆಗೆ ದಕ್ಷಿಣ ಭಾರತದಲ್ಲಿ 50 ಕ್ಷೇತ್ರ ಈ ಸಲ ಗೆಲ್ಲಬೇಕು ಅನ್ನುವಂಥ ಫೋಕಸನ್ನು ಇಟ್ಕೊಂಡಿದ್ದಾರೆ. ವಿಧಾನಸಭೆ ಚುನಾವಣೆ ಸೋಲಿನ ನಂತರ ಅಮಿತ್ ಶಾ ಅವರು ಬಂದಿರಲಿಲ್ಲ. ಈಗಾಗಲೇ ಮೋದಿ ಅವರು 2 ಸಲ ಬಂದು ಹೋಗಿದ್ದಾರೆ. ಅಮಿತ್ ಶಾ ಅವರು ಫೆಬ್ರವರಿ 10ಕ್ಕೆ ಬರ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ರಾಜ್ಯ ಬಿಜೆಪಿಯಲ್ಲಿ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿಯಾಗಿರುವಂಥದ್ದು. ಅವರು ಒಂದು ಸುತ್ತೂರು ಜಾತ್ರಾ ಮಹೋತ್ಸವಕ್ಕೆ, ಜೊತೆಗೆ ದಾವಣಗೆರೆಯಲ್ಲಿ ಒಂದು ಕಾರ್ಯಕ್ರಮ ಇದೆ, ಆ 2 ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ರಾಜ್ಯ ಬಿಜೆಪಿಯ ಲೋಕಸಭೆ ಚುನಾವಣೆ ತಯಾರಿ ಸಂಬಂಧಪಟ್ಟಂತೆ ಕೆಲವೊಂದು ನಿರ್ಣಯಗಳು ಬಾಕಿ ಇದ್ದಾವೆ. ಹೈಕಮಾಂಡ್ ಇನ್ನೂ ಯಾವುದೇ ಸಂದೇಶ ಕೊಟ್ಟಿಲ್ಲ. ಅಮಿತ್ ಶಾ ಅವರ ಈ ಭೇಟಿ ಸಂದರ್ಭದಲ್ಲಿ ಆ ತೀರ್ಮಾನಗಳು ಫೈನಲ್ ಆಗ್ತಾವ ಅನ್ನುವಂತಹ ಕುತೂಹಲ ಮನೆ ಮಾಡಿದೆ. ಮುಖ್ಯವಾಗಿ ಹಿರಿಯರಿಗೆ ಟಿಕೆಟ್ ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಬಾರ್ದು, ಜೊತೆಗೆ ಹೊಸಬರಿಗೆ ಏನು ಮಾಡಬೇಕು, ಇವೆಲ್ಲ ಚರ್ಚೆಗಳು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ರಾಜ್ಯ ಬಿಜೆಪಿ ನಾಯಕರ ಜೊತೆ ಆಗಿಲ್ಲ. ಈ ವಿಚಾರಗಳು ಫೈನಲ್ ಆಗ್ತಾವ ಅನ್ನುವಂಥದ್ದು ಒಂದು. ಜೊತೆಗೆ ರೆಬೆಲ್ಗಳಿಗೆ ಯಾವ ರೀತಿ ಸಂದೇಶ ಕೊಡ್ತಾರೆ ಅಮಿತ್ ಶಾ ಅನ್ನುವಂಥದ್ದು. ಜೊತೆಗೆ ಈಗಾಗಲೇ ಏನೆಲ್ಲ ಸರ್ವೆಗಳಾಗಿದ್ದಾವೆ ಸಂಭಾವ್ಯ ಅಭ್ಯರ್ಥಿಗಳ ವಿಚಾರವಾಗಿ, ಲೋಕಸಭೆ ಚುನಾವಣೆ ಚಿತ್ರಣ ವಿಚಾರವಾಗಿ, ಆ ಸರ್ವೆ ರಿಪೋರ್ಟ್ ಆಗಿ ರಾಜ್ಯ ಬಿಜೆಪಿ ಘಟಕದಿಂದ ಒಂದು ಗ್ರೌಂಡ್ ರಿಪೋರ್ಟನ್ನು ಅಮಿತ್ ಶಾ ಅವರು ಪಡ್ಕೊಳ್ತಾರೆ. ಅನಂತರ ಕೆಲವೊಂದು ತೀರ್ಮಾನಗಳನ್ನು, ಜೊತೆಗೆ ಒಂದಷ್ಟು ಟಾಸ್ಕ್ಗಳನ್ನು ರಾಜ್ಯ ಬಿಜೆಪಿ ನಾಯಕರಿಗೆ ಜವಾಬ್ದಾರಿಗಳನ್ನು ಕೊಟ್ಟು ಹೋಗ್ತಾರೆ ಅನ್ನುವಂಥದ್ದು. ಇನ್ನೊಂದು, ಲಕ್ಷ್ಮಣ ಸವದಿ ಮತ್ತು ಜನಾರ್ದನ್ ರೆಡ್ಡಿ ಸೇರ್ಪಡೆ ವಿಚಾರ ಅಥವಾ ರೆಡ್ಡಿ ಅವರ ಮೈತ್ರಿ ವಿಚಾರ, ಈ ವಿಚಾರವಾಗಿಯೂ ಕೂಡ ಕೆಲವೊಂದು ತೀರ್ಮಾನಗಳಾಗುವ ಸಾಧ್ಯತೆ ಇದೆ. ರೆಡ್ಡಿ ಅವರು ಇನ್ನೂ ದೆಹಲಿಗೆ ಹೋಗಿಲ್ಲ. ಅಮಿತ್ ಶಾ ಅವರು ಬಂದಾಗಲೇ ಇಲ್ಲೇ ಭೇಟಿ ಮಾಡಬೇಕು ಅನ್ನುವಂತಹ ಚಿಂತನೆಯಲ್ಲಿದ್ದಾರೆ. ಅದೊಂದು ಫೈನಲ್ ಆಗುತ್ತೆ ಅಂತ ಕಾದು ನೋಡಬೇಕು. ಇನ್ನು HDK ಅಂದರೆ JDS ಬಿಜೆಪಿ ಮೈತ್ರಿ ವಿಚಾರವಾಗಿ ಕೆಲವೊಂದು ತೊಡಕುಗಳಿದ್ದಾವೆ. ಆ ತೊಡಕುಗಳನ್ನು ಅಮಿತ್ ಶಾ ಅವರು ನಿವಾರಣೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕು. ಒಟ್ಟಾರೆಯಾಗಿ ಬಹು ನಿರೀಕ್ಷೆ ಇಟ್ಕೊಂಡು ಈ ಅಮಿತ್ ಶಾ ಅವರ ಪ್ರವಾಸಕ್ಕಾಗಿ ರಾಜ್ಯ ಬಿಜೆಪಿ ನಾಯಕರು, ಜೊತೆಗೆ JDS ನಾಯಕರು ಕಾಯ್ತಾ ಇದ್ದಾರೆ. ಏನೆಲ್ಲ ತೀರ್ಮಾನ ಆಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಓಕೆ, ಥ್ಯಾಂಕ್ ಯು.